2028ಕ್ಕೆ ನಾನು ಮುಖ್ಯಮಂತ್ರಿ ಪದವಿಯ ಆಕಾಂಕ್ಷಿ. ಕೋಲಾರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. 2028ಕ್ಕೆ ನಾನು ಮುಖ್ಯಮಂತ್ರಿ ಪದವಿಯ ಆಕಾಂಕ್ಷಿ. ಕೋಲಾರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಅವಧಿಗೆ ನಾನು ಸಿಎಂ ಹುದ್ದೆ ಆಕಾಂಕ್ಷಿಯಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೇಡಿಕೆ ಇಟ್ಟಿರೋದು ನಾನಲ್ಲ, ಅದು ನಂದಲ್ಲ. ಪಕ್ಷ ಸಂಘಟಿಸಿ ಅಧಿಕಾರಕ್ಕೆ ತರೋದಷ್ಟೇ ನನ್ನ ಗುರಿ. ಸಿದ್ದರಾಮಯ್ಯ ಅವರನ್ನ ನಾನು ಮುಖ್ಯಮಂತ್ರಿ ಮಾಡಿಲ್ಲ, ಆದರೆ ಅವರು ಸಿಎಂ ಆಗಿ ಮುಂದುವರಿಬೇಕು. ಕೋಲಾರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಸಾರಿ ಮತ್ತೆ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅಂತಲ್ಲ, ನಾವು ಪಕ್ಷದ ಪರವಾಗಿ ಆರ್ಮಿ ತರ ಕೆಲಸ ಮಾಡ್ತೀವಿ, ನಮ್ಮ ಪಕ್ಷದ ಪರವಾಗಿ ಮಾಡ್ತೇವೆ. ಅಲ್ಲ ಸರ್, ಈಗ ಸಿದ್ದರಾಮಯ್ಯನವರು ಏನು ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೊರಟಾಗ ತಾವು ಮತ್ತೆ ಸೇರಿದಂತೆ ಕೆಲವು ನಾಯಕರು ಕೆಪಿಸಿ ಅಧ್ಯಕ್ಷರು ಬದಲಾವಣೆ ಆಗಬೇಕು, ಜೊತೆಗೆ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅಂತ ನಾವೆಲ್ಲಿ ಕೇಳಿಲ್ಲ, ನಾ ಯಾರಿಗೂ ಹೇಳಿಲ್ಲ. ರಾಜಣ್ಣ ಅವರು ಮಾತಾಡ್ತಾರೆ, ಅವರೇ ಮಾತಾಡ್ಬೇಕು, ಅವ್ರಿಗೆ ಕೇಳಿ ನೀವು, ಯಾಕೆ ನಾ ಹೇಳಿಲ್ಲ. ಅವರು ಸಚಿವರು ನಾ ಹೇಳಿಲ್ಲ, ನನ್ನ ಪಾರ್ಟ್ ಅಷ್ಟೇ ಕೇಳಿ ನೀವು. ಅವ್ರಿಗೆ ನಾ ಹೆಂಗ್ ಹೇಳಿರ್ತಾರೆ, ಅವ್ರು ಏನು ಮಾತಾಡಿದಾರೆ, ಯಾರ ಜೊತೆ ಮಾತಾಡಿ ನನಗೆ ಗೊತ್ತಿಲ್ಲ. ಅವರು ಕೂಡ ಯಾವುದೇ ಡಿಮಾಂಡ್ ಮಾಡಿಲ್ಲ. ಪಕ್ಷದಲ್ಲಿ ಇದೀವಿ, ಪಕ್ಷ ಬೆಳಿಬೇಕು, ಗಟ್ಟಿ ಆಗ್ಬೇಕು, ಮುಂದಿನ ಸಾರಿ ಮತ್ತೆ ಅಧಿಕಾರ ಬರ್ಬೇಕು, ಅಷ್ಟೇ ನಮ್ಮ ವಿಚಾರ. ಸಿದ್ದರಾಮಯ್ಯ 5 ವರ್ಷ ಮುಂದುವರಿತಾರೆ ಸರ್. ಅದನ್ನ ಅವ್ರನ್ನ ಕೇಳಿ, ಯಾರು ನಾ ಸಿಎಂ ಆಗಿ ನೇಮಿಸಿಲ್ಲ ಅವ್ರನ್ನ. ಜನ ಬೆಂಬಲ ಇರೋವರೆಗೂ ನಾನು ಸಿಎಂ ಆಗಿರ್ತೀನಿ ಅಂತ ಹೇಳ್ತಾರೆ. ಇದ್ರ ಅವ್ರು ಹೇಳಿದ್ರೆ ಆಯ್ತು, ಬದಿಗೆ ನಾ ಏನ್ ಹೇಳಿಕ್ ಆಗೋಲ್ಲ. ಈಗ ನಮ್ಮ ವ್ಯಾಪ್ತಿ ಬಿಟ್ಟಿಗೆ ಮೀರಿ ನೀವು ಕೇಳಿದ್ರೆ ನಾ ಏನ್ ಹೇಳಿಕ್ ಆಗ್ತದೆ. ಮುಂದೇನು ಇನ್ನು ನಾನು ರಾಜಕೀಯದಲ್ಲಿ ಕಂಟಿನ್ಯೂ ಆಗ್ತೀನಿ ಅಂತ ನಿನ್ನೆ ಅವರು ಹೇಳಿದ, ನಾನು ನೋಡಿದ್ದೀನಿ, ಅದು ಪತ್ರಿಕೆಯಲ್ಲಿ ಬಂದಿದೆ, ನಾವು ನೋಡಿದ್ದೀವಿ ಅಷ್ಟೇ. ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್